ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಅತಿಥಿ ಶಿಕ್ಷಕರ ನೇಮಕಾತಿ ಕೋರ್ಟ್ ಮೊರೆ ಏನು ಅಪ್ಡೇಟ್ ಇವತ್ತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸರದಕಾಶಿ ಅಕಾಡೆಮಿ ಸೇರಿ ಸಾಕಷ್ಟು ಆಕಾಂಕ್ಷಿಗಳು PIL ಸಲ್ಲಿಸೋದಕ್ಕೆ ಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಅತಿಥಿ ಶಿಕ್ಷಕರ ನೇಮಕಾತಿದು ಏನಂದ್ರೆ ಅವರಿಗೆ ನೀವು ಬೆಂಬಲ ನೀಡಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ನಿಮಗೆ ಗೊತ್ತಿರೋಗೆ ಒಂದು ನೇಮಕಾತಿ ಮಾಡಬೇಕು, 15,000 ಶಿಕ್ಷಕರ ನೇಮಕಾತಿ, ಮತ್ತಿನ್ನೊಂದು 15,000 ನೇಮಕಾತಿ ಅದು ಮಾಡಬೇಕು. ಮತ್ತೆ ಅತಿಥಿ ಶಿಕ್ಷಕರ ನೇಮಕಾತಿಯನ್ನ ತಾತ್ಕಾಲಿಕ ಮಾಡಬೇಕು, ಅದನ್ನು ಪರ್ಮನೆಂಟ್ ಆಗಿ ಮಾಡ್ಕೊಬಿಟ್ಟಿದ್ದಾರೆ. ಹೇಗೆ ಅಂದ್ರೆ ಒಂದ್ಸಲ ಅತಿಥಿ ಶಿಕ್ಷಕರ ನೇಮಕಾತಿ ಆದ್ರೆ ಅವರೇ ವರ್ಷಗಟ್ಟಲೆ ಇರ್ತಾರೆ, ಮತ್ತೆ ಕಾಯಂ ಶಿಕ್ಷಕರ ನೇಮಕಾತಿ ಕೂಡ ಆಗ್ತಾ ಇರಲ್ಲ. ಬ್ಯಾಲೆನ್ಸ್ ಮಾಡ್ತಾ ಇದೆ ಸರ್ಕಾರ, ಕಡಿಮೆ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಲಕ್ಷಾಂತರ ರೂಪಾಯಿ ಕೊಡಬೇಕಾಗುತ್ತೆ, ಸಾವಿರಾರು ರೂಪಾಯಿನ ಕಾಯಂ ಶಿಕ್ಷಕರ ನೇಮಕಾತಿ ಮಾಡಿದ್ರೆ. ಇಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿದ್ರೆ 12,000 ಆರಾಮಾಗಿ ಮುಗ್ದೋಗುತ್ತೆ ಅಂತ ಹೇಳಿ ಸರ್ಕಾರ ದುಡ್ಡು ಉಳಿಸೋದಕ್ಕೆ ಹೋಗ್ತಾ ಇದೆ. ಇದು ಮೈನ್ ಥಿಂಗ್ ಆಗಿರುತ್ತೆ. ಇದರ ವಿರುದ್ಧ ಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಮತ್ತೆ ನಿಮಗೆ ಗೊತ್ತಿರೋಗೆ ಸುಪ್ರೀಂ ಕೋರ್ಟ್ ನಿಯಮ ಏನಿದೆ, ಶಿಕ್ಷಕರ ನೇಮಕಾತಿ, ಅತಿಥಿ ಶಿಕ್ಷಕರ ನೇಮಕಾತಿ TT ಕಡ್ಡಾಯ, ಅದನ್ನ ಫಾಲೋ ಅಪ್ ಮಾಡಬೇಕು ಅಂತ ಹೇಳಿ ಕೋರ್ಟ್ ಡೈರೆಕ್ಷನ್ ಕೊಡಬೇಕು ಅಂತ ಹೇಳಿ ಮನವಿ ಹೋಗ್ತಾ ಇದ್ದಾರೆ ಬಟ್ ನ್ಯಾಯಾಲಯಕ್ಕೆ. ಬಟ್ ನೋಡೋಣ, ಈಗ ಆಲ್ರೆಡಿ ಅತಿಥಿ ಶಿಕ್ಷಕರ ನೇಮಕಾತಿನ ಶುರು ಮಾಡ್ತೀವಿ ಪ್ರಕ್ರಿಯೆ ಅಂತ ಹೋಗ್ತಾ ಇದ್ದಾರೆ. ಮಾನ್ಯ ನ್ಯಾಯಾಲಯಕ್ಕೆ ಯಾವಾಗ ಅರ್ಜಿ ಸಲ್ಲಿಸ್ತಾರೆ, ಏನೆಲ್ಲ ಬದಲಾವಣೆ ಕೂಡ ಆಗುತ್ತೆ ಅಂತ ಹೇಳಿ ಕಾಯ್ದು ನೋಡೋಣ. ಇಷ್ಟೆಲ್ಲ ಗೊಂದಲಗಳು ಕೂಡ ಇದೆ. ಅದರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮಗೆ ಗೊತ್ತಿರೋಗೆ ನೇಮಕಾತಿ, ಕಾಯಂ ಶಿಕ್ಷಕರ ನೇಮಕಾತಿ ಇನ್ನೂ ಡಿಲೇ ಆಗುತ್ತೆ ಅಂತ ಗೊತ್ತಿದೆ. ಅತಿಥಿ ಶಿಕ್ಷಕರ ನೇಮಕಾತಿ ಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಮತ್ತೆ ಅರ್ಜಿ ಸಲ್ಲಿಸಿದ್ರೆ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಮನೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದು ಮ್ಯಾಟರ್ ಆಗುತ್ತೆ. ಆಲ್ರೆಡಿ ನೇಮಕಾತಿ ಪ್ರಕ್ರಿಯೆಯನ್ನ ಶುರು ಮಾಡ್ತೀವಿ 9,700 ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ. ಒಟ್ಟಾರೆ ಈ ರೀತಿ ಅಪ್ಡೇಟ್ಗಳು ಕೂಡ ನಡೀತಾ ಇದ್ದಾವೆ. ನಿಮಗೇನು ಅನ್ಸುತ್ತೆ? ಕೋರ್ಟ್ಗೆ ಹೋಗೋದು ಸರಿನಾ ತಪ್ಪಾ? ಸುಪ್ರೀಂ ಕೋರ್ಟ್ ನಿಯಮದ ಪ್ರಕಾರ ಫಾಲೋ ಅಪ್ ಮಾಡಬೇಕಂತ ಹೇಳಿ ಕಮೆಂಟ್ ಮುಖ ತಿಳಿಸಿ. ಥ್ಯಾಂಕ್ ಯು.